channel. Third Standard Environment Studies English Medium Bilingual English and Kannada Part 1 First Lesson. First lesson is A Day in the Garden. A group of children are talking while going home in the evening. ಸಂಜೆ ಮಕ್ಕಳು ಮನೆ ಕಡೆ ಬರ್ತಾ ಹರಡ್ಕೊಂತ ಹೋಗ್ತಾ ಇದ್ರು. There are some characters like Vanaja, Likita, Aruna, Teresa and Ali, Rangappa. Vanaja said, look at that flock of cranes. ನೋಡಿ ಬೆಳ್ಳಕ್ಕಿಯ ಸಾಲು ಫ್ಲಕ್ ಆಫ್ ಕ್ರೇನ್ಸ್. ಸೊ ಈ ಕಡೆ ಮೋರ್ ಇಂಪಾರ್ಟೆಂಟನ್ನು ಕೊಡಬೇಕು ನಾವು. ಸೊ ಈ ವರ್ಡ್ ಮೇಲೆ ಯಾಕಂದರೆ ಇದು ತುಂಬ ಯೂಸ್ ಆಗುತ್ತೆ. ನೆಕ್ಸ್ಟ್ ಲಿಖಿತಾ ಸೇಸ್ ಸಿ ದೇರ್ ಆರ್ ಫ್ಲೈಯಿಂಗ್ ಟುವರ್ಡ್ಸ್ ಅವರ್ ಗಾರ್ಡನ್ ಆ್ಯಂಡ್ ಸೆಟಲ್ಡ್ ಆನ್ ದ ಟ್ರೀ ನಿಯರ್ ದ ಪಾಂಡ್. ಹೌದು, ನಮ್ಮ ಗಾರ್ಡನ್ ಕಡೆ ಹೋಗ್ತಾ ಇದೆ, ಅಲ್ಲಿನ ಪಾಂಡ್ ಹತ್ರ ಇರೋ ಮರದಲ್ಲಿ ಅವು ಸೆಟ್ಲ್ ಆಗ್ತಾ ಇದ್ದಾವೆ. ದೆನ್ ಅರುಣಾ ಶೇಸ್ ಶಲ್ ವಿ ಗೋ ದೇರ್ ಆ್ಯಂಡ್ ಹ್ಯಾವ್ ಐ ಲುಕ್ ಎಟ್ ದೆಮ್. ನಾವು ಅಲ್ಲಿಗೆ ಹೋಗೋಣವಾ, ಸ್ವಲ್ಪ ನೋಡಿ ಬರೋಣ ಅದನ್ನು. ದೆನ್ ತೆರೇಶಾ ಸೇಸ್ ಕಮ್ ವಿತೌಟ್ ಮೇಕಿಂಗ್ ಎನಿ ನಾಯ್ಸ್. There are not only cranes on the tree, but also squirrels, ants, spiders, bat, myna. So many animals they may run away. So many animals they may run away. ಸ್ವಲ್ಪ ಹುಷಾರಾಗಿ ಬನ್ನಿ. ಕಮ್ ವಿತೌಟ್ ಮೇಕಿಂಗ್ ಎನಿ ನಾಯ್ಸ್. ಗದ್ದಲ ಮಾಡಲಿಲ್ದಂಗೆ ಬರ್ರಿ. ದೆರ್ ಆರ್ ನಾಟ್ ಓನ್ಲಿ ಕ್ರೇನ್ಸ್ ಆನ್ ದ ಟ್ರೀ. ಟ್ರೀನಲ್ಲಿ ಬರೀ ಕ್ರೇನ್ಸ್ ಅಷ್ಟೇ ಇಲ್ಲ, ಅಲ್ಲಿ ಸ್ಕ್ವೀರಿಲ್ಸ್, ಆ್ಯಂಡ್ ಸ್ಪೈಡರ್ಸ್, ಬ್ಯಾಟ್ಸ್, ಮೈನಾ ಎಲ್ಲ ಇರುತ್ತೆ. ದೇ ಮೇ ರನ್ ಅವೇ. ಅವು ನಿಮ್ಮ ಗದ್ದಲಕ್ಕೆ ಹೆದರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾಳೆ. ಸೊ ಹಿಯರ್ ಈಸ್ ಅ ಪಿಕ್ಚರ್ ಆಫ್ ಟ್ರೀ. There are some animals and birds are there. They instruct us to write the names of the animals you see in the picture in the space provided. ಆ ಸ್ಪೇಸಲ್ಲಿ ನೀವು ಆನ್ಸರನ್ನು ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಆನ್ಸರ್ಸ್ ಏನಂತ ನೋಡೋಣ. So these are the answers. Here is a squirrel, spider, cranes, butterfly, rabbit, ant, nest, sparrows, owl, woodpecker, bird, parrot, tortoise, rat or mouse, fish, frog. These are the animals. In that picture, you have to write the names of the animals and birds. After writing that, the conversation continues. Likita, oh, look at the fish and the frogs in the pond. The tortoise is swimming there. ಅಲ್ಲಿ ನೋಡಿ, ಫ್ರಾಗ್ಸ್ ಮತ್ತು ಫಿಶ್ ಪಾಂಡಲ್ಲಿದೆ. ಟಾಯ್ಟಾಯ್ಸು ಸ್ವಿಮ್ ಮಾಡ್ತಾ ಇದೆ. ಆ್ಯಂಡ್ ಅರುಣಾ ಸೇಸ್ ದ ಚಿಪ್ಪಿಂಗ್ ಆಫ್ ದ ಬರ್ಡ್ಸ್ ಆರ್ ವೆರಿ ಮೆಲೋಡಿಯಸ್ ಟು ಲಿಸನ್ ಟು. ಇಸಂಟ್ ಇಟ್? ಅಲ್ವಾ, ಎಷ್ಟು ತುಂಬ ಚೆನ್ನಾಗಿದೆ ಅಲ್ವಾ, ಮೆಲೋಡಿಯಾಗಿದೆ ಚಿಪ್ಪಿಂಗ್ ಆಫ್ ದ ಬರ್ಡ್ ಸೌಂಡು ಅಂತ ಹೇಳ್ತಾರೆ. ಅಲ್ಲಿ ಸೆಟ್ ಶಲ್ ವಿ ಮಿಮಿಕ್ ದ ಬರ್ಡ್ಸ್. ನಾವು ಆ ಬರ್ಡ್ಸ್ಗಳನ್ನ ಮಿಮಿಕ್ ಮಾಡೋಣ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಬರ್ಡ್ಸ್ ಹಿಯರ್? ವಿಡ್ಪೆಕರ್, ಸ್ಪ್ಯಾರೋ ಆ್ಯಂಡ್ ಪ್ಯಾರೋಟ್ ಆ್ಯಂಡ್ ಕ್ರಾವ್. ಅಲ್ಲದೆ ಆಲ್ the animals, birds are there, and crane also here, butterfly, honeybee. So what are the sounds of this one? Butterfly, it's make a chip sound, and honeybee was. So you have to mimic the bird sounds here. And also there is an activity. Write the names of the birds you may have seen in your place. ನಿಮ್ಮ ಪ್ಲೇಸಲ್ಲಿ ಇರ್ತಕ್ಕಂತಹ ಒಂದು ಬರ್ಡ್ಸ್ ನೇಮ್ಸನ್ನು ಬರೀರಿ ಅಂತ. ಸೊ ನಾನು ಇಲ್ಲಿ ಖಾಲಿ ಬಿಟ್ಟಿದ್ದೀನಿ, ಯಾಕಂದರೆ ದೇ ಮೇ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೇರೆ ಬೇರೆ ಆಗಿರೋದನ್ನ. ಸೊ ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್. ವಾಟ್ ಆರ್ ದ ಬರ್ಡ್ಸ್ ಯು ಸಿ ಇನ್ ಯುವರ್ ಸರೌಂಡಿಂಗ್ಸ್. ನಿಮ್ಮ ಸುತ್ತಮುತ್ತ ಯಾವ ಬರ್ಡ್ಸ್ನ ನೋಡ್ತೀರಾ ಅದನ್ನು ಬರೀರಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಬರ್ಡ್ಸ್ ವಾಯ್ಸಸ್ ಹ್ಯಾವ್ ಯು ಹರ್ಡ್? ರೈಟ್ ದ ನೇಮ್ಸ್ ಆಫ್ ದೋಸ್ ಬರ್ಡ್ಸ್. ನೀವು ಯಾವ ವಾಯ್ಸಸ್ನ ಕೇಳಿದ್ದೀರಾ, ದಟ್ ರೈಟ್ ದ ನೇಮ್ಸ್ ಆಫ್ ದಟ್ ಬರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ಮಗು ಕೇಳಿರ್ತಕ್ಕಂಥದ್ದನ್ನು ಮಾತ್ರ ಇಲ್ಲಿ ಬರೀಬೇಕಾಗುತ್ತೆ. ದೆನ್ ದ ಕನ್ವರ್ಸೇಷನ್ ಕಂಟಿನ್ಯೂಸ್. ಸೀಮಾ ಸೆಡ್, ಸ್ಟಾಪ್, ಇಟ್ಸ್ ಎನಫ್. ಅವರ್ ನಾಯ್ಸ್ ವಿಲ್ ಮೇಕ್ ದೀಸ್ ಬರ್ಡ್ಸ್ ಫ್ಲೈ ಅವೇ. ನಿಲ್ಲಿ ಸಾಕು, ನಾವೆಲ್ಲ ಹಿಂಗೆ ಮಾಡಿದರೆ ಬರ್ಡ್ಸ್ ಎಲ್ಲ ಓಡೋಗುತ್ತೆ. ಲಿಖಿತಾ ಸೆಡ್, ಹೋ ರಂಗಪ್ಪ, ದ ಗಾರ್ಡನರ್ ಈಸ್ ಕಮಿಂಗ್ ದಿಸ್ ವೇ. ಹಿ ಲವ್ಸ್ ಬರ್ಡ್ಸ್. ಹೀ ಗೆಟ್ಸ್ ಆ್ಯಂಗ್ರಿ ಇಫ್ ವಿ ಡ್ರೈವ್ ದ ಬರ್ಡ್ಸ್ ಅವೇ. ಸ್ಟಾಪ್ ಮೇಕಿಂಗ್ ನಾಯ್ಸ್. ಓ ರಂಗಪ್ಪ, ಈ ತೋಟದ ಮಾಲಿ ಅವ್ರು ಬರ್ತಾ ಇದ್ದಾರೆ, ಅವ್ರಿಗೆ ಹಕ್ಕಿ ಅಂದರೆ ತುಂಬ ಇಷ್ಟ. ನಾವೇನಾದರೂ ಓಡಿಸ್ಬಿಟ್ರೆ ಅವ್ರಿಗೆ ಕೋಪ ಬರುತ್ತೆ. ಸದ್ಯಕ್ಕೆ ನೀವು ಸ್ಟಾಪ್ ಮೇಕಿಂಗ್ ನಾಯ್ಸ್, ಗಲಾಟೆ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ದೆನ್ ರಂಗಪ್ಪ ಕೇಮ್ಸ್. ಲಿಖಿತಮ್ಮ, ವಾಟ್ ಬ್ರಿಂಗ್ಸ್ ಯು ಹಿಯರ್? ಸೊ
Lovingly say the Likita to as Likitama and ask, what brings you here? ಏನಮ್ಮ ಇಲ್ಲಿ ಬಂದಿದೀಯಾ ಅಂತ ಕೇಳ್ತಾರೆ. ದೆನ್ ಲಿಖಿತ ರಿಪ್ಲೈಸ್, ರಂಗಪ್ಪ, ವಿ ಹ್ಯಾವ್ ಕಮ್ ಹಿಯರ್ ಟು ಸಿ ದ ಕ್ರೈನ್ಸ್. ನಾವು ಬೆಳ್ಳಕ್ಕಿ ನೋಡೋಕ್ಕೆ ಅಂತ ಇಲ್ಲಿ ಬಂದ್ವಿ ಅಂತ. ಡು ಯು ನೋ ಅಬೌಟ್ ದ ಬರ್ಡ್ಸ್? ನಿಮ್ಗೆ ಹಕ್ಕಿ ಬಗ್ಗೆ ಎಲ್ಲ ಗೊತ್ತಾ? ದೆನ್ ಆನಂದ ರಿಪ್ಲೈಸ್, ಹೋ ವಿ ನೋ ಎವ್ರಿಥಿಂಗ್, ನಮಗೆಲ್ಲ ಗೊತ್ತು ಅಂತಾರೆ. ದೆನ್ ಐ ವಿಲ್ ಆಸ್ಕ್ ಯು ಫ್ಯೂ ಕ್ವಶನ್ಸ್, ವಿಲ್ ಯು ಆನ್ಸರ್ ದೆಮ್? ನಾನು ಹಂಗಾರೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಹಕ್ಕಿ ಬಗ್ಗೆ ಎಲ್ಲ ಗೊತ್ತು ಅಂತಿರಲ್ಲ, ನಾನು ಆನ್ಸರ್ ಕೇಳ್ತೀನಿ, ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಸೊ ಆನ್ಸರ್ ಹಿ ಆಸ್ ಸಮ್ ಕ್ವಶನ್ಸ್, ವಿಚ್ ಈಸ್ ದ ಗ್ರೀನ್ ಬರ್ಡ್, ವಿಚ್ ಈಸ್ ದ ಬ್ಲ್ಯಾಕ್ ಬರ್ಡ್, ವಿಚ್ ಈಸ್ ದ ಬರ್ಡ್ ದಟ್ ಹ್ಯಾಸ್ ಲಾಂಗ್ ಟೇಲ್, which is the bird that has long legs, which is the bird that has long neck, which is the bird that has long beak, which is the food of the crane, what is the food of the eagle, what is the smallest bird that you have seen, which is the biggest bird that you have seen ಅಂತ. ಸೊ ಬನ್ನಿ ಇದಕ್ಕೆಲ್ಲ ಆನ್ಸರ್ ಏನಿದೆ ಅಂತ. So answer for these questions is, which is the green bird? Parrot. Which is the black bird? Crow. Which is the bird that has a long tail? Peacock. Which is the bird that has long legs? Crane. Which is the bird that has long neck? Crane again. Which is the bird that has a long beak? Crane again. What is the food of the crane? Fish. What is the food of the eagle? Flesh, or sometimes we say meat to that one. Which is the smallest bird that you have seen? Sparrow. Smallest in the bird world is kiwi. Sorry, hummingbird is the very smallest bird in the bird world. ಪಕ್ಷಿ ಜಗತ್ತಿನಲ್ಲಿ ಸಣ್ಣ ಪಕ್ಷಿ ಅಂದರೆ ಹಮ್ಮಿಂಗ್ ಬರ್ಡು. ಬಟ್ ಇನ್ ಅವರ್ ಸರೌಂಡಿಂಗ್ಸ್ ವಿ ಸಿ ದ ಸ್ಮಾಲೆಸ್ಟ್ ಬರ್ಡ್ ಇಸ್ ಪ್ಯಾರೋ. ದಟ್ಸ್ ವೈ ಐ ರೈಟ್ ಹಿಯರ್. ಇಫ್ ಯು ಸಿ ದ ಹಮ್ಮಿಂಗ್ ಬರ್ಡ್, ಯು ಹ್ಯಾವ್ ಟು ರೈಟ್ ದ ಹಮ್ಮಿಂಗ್ ಬರ್ಡ್. Which is the biggest bird that you have seen? Ostrich. Why I write here ostrich? Ostrich also lives in Australia, but we may see this one in the zoo. ಝೂನಲ್ಲಿ ನಾವು ಈ ಆಸ್ಟ್ರಿಚ್ಗಳನ್ನು ನೋಡ್ತಾ ಇರೋದ್ರಿಂದ, ಸೊ ಇನ್ ಅವರ್ ನಿಯರೆಸ್ಟ್ ಪ್ಲೇಸ್ ದೇರ್ ಇಸ್ ಅನ್ ಝೂ. ಸೊ ದಟ್ಸ್ ವೈ ಐ ರೈಟ್ ದಿಸ್ ಒನ್. So what is the speciality of the bird given in the picture? This is duck. It is a duck. So it has what a web foot. It has web foot. It swims in the water. So generally birds are flies, but the duck is swims in the water. So this is the specialty of duck. Good, you know something about birds. Now I will show you a few nests. You have to name them. So here is the nest of the weaver bird. Weaver bird, Kuki Jaga. So owl nest, crow nest, sparrow nest. So next in the page, Ali said, wow, look at the nest of your bird. How beautiful it is. Who has taught this bird to build such a beautiful nest? ಸೊ ಯಾರು ಗೀಜನ್ಗೆ ಇಷ್ಟು ಚಂದ ಗೂಡು ಕಟ್ಟಕ್ಕೆ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಸೊ ದೆನ್ ರಂಗಪ್ಪ ಸೆಡ್ ಅ ಸ್ಟೋರಿ ಅಬೌಟ್ ಕಲ್ಲೇಶಿ. ಎಸ್, ಇಟ್ ಇಸ್ ಟ್ರೂ ಅಲಿ. ಡು ಯು ನೋ ವಾಟ್ ಹ್ಯಾಪಂಡ್ ಅ ಫ್ಯೂ ಡೇಸ್ ಅಗೋ? ನೀನು ತುಂಬ ಕರೆಕ್ಟಾಗಿ ಹೇಳಿದೀಯಾ. ನನ್ನ ಫ್ರೆಂಡ್ ಒಬ್ರು ಇದ್ರು ಕಲ್ಲೇಶಿ ಅಂತ. ಕಲ್ಲೇಶಿ ವಾಸ್ grazing sheep near the road. A car came and stopped near the tree. A man got out of the car and tried to pluck the weaver bird's nest hanging in the tree. Kaleshi ran and stopped that man. That man was surprised. He asked, why do you stop me? Kaleshi replied, you will take the nest and go away. When the weaver bird comes back, it will not find its nest and it will lament. I can't bear to see that. ಓ, ನೀವೇನೋ ಮನುಷ್ಯ ಬಂದ ಕಾರ್ ತೊಗೊಂಬಂದು ಆ ಟ್ರೀ ಹತ್ರ ನಿಲ್ಲಿಸಿ ಅದರಿಂದ ಇಳಿದು ಆ ವೀವರ್ ಬರ್ಡ್ ನೆಸ್ಟನ್ನು ಫ್ಲಕ್ ಮಾಡೋಕ್ಕೆ ನೋಡ್ದ. ದೆನ್ ಕಲ್ಲೇಶಿ ಬಂದು ಅದನ್ನು ಸ್ಟಾಪ್ ಮಾಡಿ ಹೇಳ್ತಾನೆ, ಸೊ ಬೇಡ ಅಂತ. ಸೊ ಅವಾಗ ಅವ್ರು ಹೇಳ್ತಾರೆ, ಮನುಷ್ಯ ಅವ್ನು ಬಂದಿದ್ರಲ್ಲ, ಅವ್ರು ಹೇಳ್ತಾರೆ, ವೈ ಡು ಯು ಸ್ಟಾಪ್ ಮೀ? ಯಾಕೆ ನೀನು ನನ್ನನ್ನು ತಡೆದೆ? ಸೊ ಯು ವಿಲ್ ಟೇಕ್ ದ ನೆಸ್ಟ್ ಆ್ಯಂಡ್ ಗೋ ಅವೇ. ನೀವೇನೋ ಗೂಡು ತೊಗೊಂಡು ಹೋಗ್ಬಿಡ್ತೀರಾ. ಬಟ್ ವೆನ್ ದ ವಿವರ್ ಬರ್ಡ್ಸ್ ಕಮ್ಸ್ ಬ್ಯಾಕ್, ನಾನು ವಿವರ್ ಬರ್ಡ್ ಏನಾದರೂ ಬಂದರೆ ಇಟ್ ವಿಲ್ ನಾಟ್ ಫೈಂಡ್ ಇಟ್ಸ್ ನೆಸ್ಟ್. ಅದಕ್ಕೆ ಅದು ನೆಸ್ಟ್ ಕಾಣಲಿಲ್ಲ ಅಂದರೆ, ಆ್ಯಂಡ್ ಇಟ್ ವಿಲ್ ಲಮೆಂಟ್, ಗಾಬರಿಗೊಳಗಾಗುತ್ತೆ, ಹೆದರ್ಕೊಳ್ಳುತ್ತೆ, ಕಂಗಾಲಾಗುತ್ತೆ ಅದು.
ಸೊ ಐ ಕಾಂಟ್ ಬೇರ್ ಟು ಸಿ ದ್ಯಾಟ್, ನಂಗೆ ಅದನ್ನು ನೋಡಿಕೊಂಡು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ದಟ್ ಮ್ಯಾನ್ ವಾಸ್ ಸರ್ಪ್ರೈಸ್ ಟು ಸಿ ಕಲ್ಲೇಶಿಸ್ ಲವ್ ಫಾರ್ ಬರ್ಡ್ಸ್. ಹಿ ಪ್ರೇಸ್ ಕಲ್ಲೇಸಿ ಫಾರ್ ಟೀಚಿಂಗ್ ಹಿಮ್ ಅ ಲೆಸನ್ ಆ್ಯಂಡ್ ರಿಟರ್ನ್ ವಿತೌಟ್ ಟಚಿಂಗ್ ದ ನೆಸ್ಟ್. ಆ ಮನುಷ್ಯನಿಗೆ ತುಂಬ ಸರ್ಪ್ರೈಸ್ ಆಗಿಬಿಟ್ಟು ಆ ಬರ್ಡ್ಸ್ ಬಗ್ಗೆ ಕಲ್ಲೇಶಿಗಿರೋ ಪ್ರೀತಿಯನ್ನು ನೋಡಿ ಅವನಿಗೆ ಸರ್ಪ್ರೈಸ್ ಆಗುತ್ತೆ. ಹಿ ಪ್ರೇಸ್ ಕಲ್ಲೇಶಿ ಫಾರ್ ಟೀಚಿಂಗ್ ಹಿಮ್ ಎ ಲೆಸನ್. ಅವನಿಗೊಂದು ಪಾಠವನ್ನು ಹೇಳ್ಕೊಟ್ಟಿದ್ದಕ್ಕೆ ಅವನೊಬ್ಬ ಕಲ್ಲೇಶಿನ ಹೊಗಳಿ ಅಲ್ಲಿಂದ ಯಾವುದೇ ಒಂದು ನೆಸ್ಟನ್ನು ಕೂಡ ತಗೊಳ್ಳಾರ್ದೇ ಅಲ್ಲಿಂದ ಹೋಗ್ತಾನೆ. ಸೊ ಲಿಖಿತ ಸೆಡ್, ರಂಗಪ್ಪ, ವಿ ಆಲ್ಸೋ ಲೈಕ್ ಟು ಸೇ ದ ಬರ್ಡ್ಸ್ ಆ್ಯಂಡ್ ದೇ ನೆಸ್ಟ್, ವಾಟ್ ಶುಡ್ ವಿ ಡೂ? ನಮಗೂ ಬರ್ಡ್ಸ್ಗಳನ್ನ ನೆಸ್ಟ್ಗಳನ್ನ ಕಾಪಾಡಬೇಕು ಅಂತ ಆಸೆ ಇದೆ, ನಾವೇನು ಮಾಡೋಣ ಅಂತ. ರಂಗಪ್ಪ ಸೆಡ್, ಬಿಲ್ಡ್ ಸ್ಮಾಲ್ ನೆಸ್ಟ್ ಆ್ಯಂಡ್ ಹ್ಯಾಂಗ್ ದೆಮ್ ಆನ್ ದ ಟ್ರೀಸ್ ನಿಯರ್ ಯುವರ್ ಸ್ಕೂಲ್ ಆರ್ ಹೋಮ್. ನಿಮ್ಮ ಸ್ಕೂಲ್ ಹತ್ರ, ಮನೆ ಹತ್ರ ಸಣ್ಣ ಸಣ್ಣ ಗೂಡುಗಳನ್ನು ಮಾಡಿ ಅದನ್ನು ಹ್ಯಾಂಗ್ ಮಾಡಿ. ಕೀಪ್ ವಾಟರ್ ಇನ್ ಸ್ಮಾಲ್ ಬೌಲ್ಸ್ ಹಿಯರ್ ಆ್ಯಂಡ್ ದೇರ್ ಫಾರ್ ದ ಬರ್ಡ್ಸ್ ಟು ಡ್ರಿಂಕ್. ಅಲ್ಲಲ್ಲೇ ಒಂದು ಸ್ಮಾಲ್ ಬೌಲಲ್ಲಿ ನೀರನ್ನು ಇಡಿ. ಕೀಪ್ ಗ್ರೇನ್ಸ್ ಇನ್ ಸ್ಮಾಲ್ ಪ್ಲೇಟ್ಸ್ ಫಾರ್ ದೆಮ್ ಟು ಈಟ್. ಸಣ್ಣ ಪ್ಲೇಟ್ಗಳಲ್ಲಿ ಗ್ರೇನ್ಸ್ಗಳನ್ನು, ಕಾಳುಗಳನ್ನು ಹಾಕಿಡಿ. ಗ್ರೋ ಮೋರ್ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಟು ಪ್ರೊಟೆಕ್ಟ್ ದ್ಯಾಮ್. ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಬರ್ಡ್ಸ್. ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರೋ ಮೋರ್ ಪ್ಲ್ಯಾಂಟ್ಸ್, ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಯಿರಿ, ಟ್ರೀಸ್ಗಳನ್ನು ಬೆಳೆಯಿರಿ. ಸೊ ಆವಾಗ ಅವನ್ನ ಕಾಪಾಡಿ ಆಟೋಮೆಟಿಕಲಿ ಇಟ್ ವಿಲ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಬರ್ಡ್ಸ್ಗಳ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಆ್ಯಂಡ್ ಹಿಯರ್ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿದರೆ. ಸೊ ಈ ಥರ ಒಂದು ಪಾಟನ್ನು ತೊಗೊಂಡು ಅದರೊಳಗಡೆ ನೀರು ಹಾಕಿ ಏನು ಮಾಡೋದು, ಏನು ಹ್ಯಾಂಗ್ ಮಾಡೋಕ್ಕೆ ಮಕ್ಕಳಿಗೆ ಹೇಳಬೇಕು. ವನಜ ಶೇಸ್ ಅರಂಟ್ ದ ಫೀಲ್ಡ್ಸ್ ಹಾರ್ಮ್ ಬೈ ದ ಬರ್ಡ್ಸ್. ಸೊ ಆ ತೋಟಕ್ಕೆ ಈ ಪಕ್ಷಿಗಳಿಂದ ಏನು ತೊಂದರೆ ಆಗಲ್ವಾ? ಅಂದರೆ ಅವೆಲ್ಲ ಬಂದು ಕಾಳು ಕಡಿ ಇಲ್ಲಿ ಬೆಳೆದಿರೋ ಹಣ್ಣುಗಳನ್ನೆಲ್ಲ ತಿಂದೋಗಲ್ವಾ? ರಂಗಪ್ಪ ರಿಪ್ಲೈಸ್, ನೋ ಚೈಲ್ಡ್, ದೇ ಆರ್ ವೆರಿ ಹೆಲ್ಪ್ಫುಲ್. ದೇ ಈಟ್ ದ ಇನ್ಸೆಕ್ಟ್ಸ್ ವಿಚ್ ಹಾರ್ಮ್ ದ ಕ್ರಾಪ್ಸ್. ಇಟ್ ರೆಡ್ಯೂಸಸ್ ದ ಲಾಸ್, ದಸ್ ಇಟ್ ಹೆಲ್ಪ್ಸ್ ದ ಗ್ರೋತ್ ಆಫ್ ದ ಕ್ರಾಪ್ಸ್. ನೋಡಿ, ಬರೀ ಬೆಳೆಗಳನ್ನು ಹಾಳು ಮಾಡ್ತವೆ ಪಕ್ಷಿಗಳು ಅಂತ ಹೇಳಿದಲ್ಲ, ಅವು ಆ ಒಂದು ಗಿಡಗಳಲ್ಲಿರ್ತಕ್ಕಂತಹ ಒಂದು ಹುಳಗಳನ್ನು ತಿನ್ನೋಕ್ಕೆ ಅಂತ ಬರ್ತವೆ. ಹೀಗೆ ಅವು ನಮಗೆ ಹೆಲ್ಪ್ ಮಾಡ್ತವೆ ಹೊರತು ಅವು ನಮಗೆ ಏನೂ ತೊಂದರೆ ಕೊಡಲ್ಲ ಅಂತ ಹೇಳ್ತಾರೆ. ಕಲೆಕ್ಟ್ ದ ಫೆದರ್ಸ್ ಡ್ರಾಪ್ಡ್ ಫ್ರಮ್ ದ ಬರ್ಡ್ಸ್ ವಿತ್ ದ ಹೆಲ್ಪ್ ಆಫ್ ದ ಟೀಚರ್ ಆರ್ ಎಲ್ಡರ್ಸ್. ಫೈಂಡ್ ಔಟ್ ವಿಚ್ ಬರ್ಡ್ಸ್ ಫೆದರ್ ದೇ ಆರ್. ಪೇಸ್ಟ್ ದ ಕಲೆಕ್ಟೆಡ್ ಫೆದರ್ಸ್ ಇನ್ ಎ ಯೂಸ್ ನೋಟ್ಬುಕ್ ಆ್ಯಂಡ್ ಪ್ರಿಪೇರ್ ಆ್ಯನ್ ಆಲ್ಬಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಕ್ಕಳಿಗೆ ಫೆದರ್ಸ್ ಕಲೆಕ್ಟ್ ಮಾಡಿ ಅದ್ರ ಹೆಸರು ಬರೆದು ಅದನ್ನು ಒಂದು ಆಲ್ಬಮ್ ಥರ ಮಾಡೋಕ್ಕೆ ಹೇಳಬೇಕು. ದೆನ್ ಶೀಮಾ ಸೇಸ್, ಹೋ ಲುಕ್ ಹೌ ಬಿಗ್ ದ ಸ್ಪೈಡರ್ ಈಸ್. ಇಟ್ ಈಸ್ ಇನ್ ದ ಟ್ರೀ. ದೀಸ್ ಸ್ಪೈಡರ್ಸ್ ಆಲ್ಸೋ ಲಿವ್ ಇನ್ ಅವರ್ ಹೌಸಸ್ ಡೋಂಟ್ ದೇ. ನೋಡ್ರಲ್ಲಿ ಎಷ್ಟು ದೊಡ್ಡ ಜೇಡ ಇದೆ, ಇದು ಮರದಲ್ಲಿದೆ, ನಮ್ಮ ಮನೆಯಲ್ಲೂ ಇರುತ್ತೆ ಅಲ್ವಾ? ಸೊ ಅರುಣಾರಿ ಹೇಳಿ ಸೇಸ್, ಎಸ್ ದೇ ಡು, ಹೌದು ಅದಿರುತ್ತೆ. ದೇ ಆರ್ ಕಾಕ್ರೋಚಸ್, ಲಿಸರ್ಸ್, ಹೌಸ್ ಫ್ಲೈಸ್, rats, cats, mosquitoes, and also spiders. Along with these, there are domestic animals like cows, buffalo, sheep, doves. There are many animals. ಅದ್ರ ಜೊತೆಗೆ ಸ್ಪೈಡರ್ ಜೊತೆಗೆ ಮನೇಲಿ ಏನೇನಿರುತ್ತೆ? ಜಿರಳೆ ಇರುತ್ತೆ, ಹಲ್ಲಿ, ನೊಣ, ಇಲಿ, ಬೆಕ್ಕು, ಸೊಳ್ಳೆ, ಹಾಗೆ ಸ್ಪೈಡರು ಇರುತ್ತೆ. ಇದರ ಜೊತೆಗೆ ನಾವು ಕೂಡ ಅನೇಕ ಪ್ರಾಣಿಗಳನ್ನು ಸಾಕ್ತೀವಿ. ಹಸು, ಎಮ್ಮೆ, ಕುರಿ, ಪಾರಿವಾಳ ಎಲ್ಲ ಸಾಕ್ತೀವಲ್ವಾ? ಸೊ ತೆರಸ, ಹೋ ವಾಟ್ ಲೀಪ್ಡ್ ದೇರ್. ಅಲ್ಲೇನೋ ಜಾರ್ಕೊಂಡು ಹೋಯ್ತಲ್ಲ, ಏನದು? ವಿಚ್ ಒನ್ ಲೀಪ್ಸ್? ಯಾವುದು ಲೀಪ್ ಆಗುತ್ತೆ, ಜಾರುತ್ತೆ? ಫ್ರಾಗ್. ಡೋಂಟ್ ಬಿ ಅಫ್ರೇಡ್, ಇಟ್ಸ್ ಅ ಫ್ರಾಗ್. ಇಟ್ ಜಂಪ್ ಫ್ರಮ್ ದ ಪಾಂಡ್ ಟು ದ ಲ್ಯಾಂಡ್. ಅದು ಪಾಂಡಿಂದ ಲ್ಯಾಂಡಿಗೆ ಬಂತು, ಅಂದರೆ ನೀರಿನಿಂದ ನೆಲದ ಮೇಲೆ ಹಾರಿಗೆ ಹೋಯಿತು ಅಂತ ಹೇಳ್ತಾಳೆ. ಸೊ ತೆರೇಸಾ ಶೇಸ್, ವಾಟ್ ಈಸ್ ದ ಫ್ರಾಗ್ ಡೂಯಿಂಗ್ ಆನ್ ದ ಲ್ಯಾಂಡ್ ಲಿವಿಂಗ್ ದ ವಾಟರ್. ಸೊ ಫ್ರಾಗ್ ಏನು ಮಾಡುತ್ತೆ ನೀರು ಬಿಟ್ಕೊಂಬಂದು? ಆನಂದ ಶೇಸ್, ಡೋಂಟ್ ಯು ನೋ ತೆರೇಸಾ, ದ ಫ್ರಾಗ್, ಟಟಾಯ್ಸ್, crocodile live both in water and land and on land. ಟಾರ್ಟಾಯ್ಸ್, ಕ್ರೊಕೊಡೈಲ್, ಫ್ರಾಗು ಲ್ಯಾಂಡಲ್ಲೂ ಇರುತ್ತೆ, ವಾಟರಲ್ಲೂ ಇರುತ್ತೆ ಅಂತ. ದೆನ್ ವಿಚ್ ಆರ್ ದ ಎನಿಮಲ್ಸ್ ದಟ್ ಲಿವ್ ಓನ್ಲಿ ವಾಟರ್. ಹಾಗಾದರೆ ವಾಟರಲ್ಲಿ ಅಷ್ಟೇ ಲೀವ್ ಆಗೋದು ಯಾವುದು? ಫಿಶ್, ಪ್ರಾನ್ ಆ್ಯಂಡ್ ಸಮ್ ಅದರ್ ಟೈಪ್ಸ್ ಆಫ್ ಫಿಶ್. ಸೊ ಮೀನು, ಸೀಗಡಿ ಮೀನು ಮತ್ತು ಬೇರೆ ಬೇರೆ ಮೀನು ಕೂಡ ನೀರಲ್ಲಿ ಮಾತ್ರ ಇರುತ್ತೆ. ವನಜ ಹೇಳ್ತಾಳೆ, ಡು ಯು ನೋ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಈಸ್ ನಿಯರ್ ದ ಸಿ. ಮೈ ಗ್ರ್ಯಾಂಡ್ ಮದರ್ ಟೆಲ್ಸ್ ಮೀ ದ್ಯಾಟ್ ದೇರ್ ಆರ್ ಪ್ರಾನ್ಸ್, ಕ್ರ್ಯಾಬ್ಸ್, ಟಾರ್ಟಾಯ್ಸ್, ಸ್ಟಾರ್ಫಿಶ್, corals and snails. Sometimes I have seen the crabs and starfish on the sand there. Next time when I go, I shall get a few shells. ಸೊ ಸ್ಟಾರ್ಫಿಶ್, ಕ್ರ್ಯಾಬ್ಸು ಇವೆಲ್ಲ ನೋಡಿ ಇಲ್ಲಿ ಕಾಣಿಸ್ತಾವಲ್ಲ, ಇಷ್ಟೆಲ್ಲ ಇವು ಕವಡೆ, ಒಂದು ಕವಡೆ ಅಂತ ನಾವು ಕರಿತೀವಲ್ಲ, ಆಟ ಆಡ್ತೀವಲ್ಲ. ಸೊ ದಟ್ಸ್ ಅ ಶೆಲ್ ಆಫ್ ಸಮ್
ಸಿ ಎನಿಮಲ್, ಒಂದು ಸಿ ಎನಿಮಲ್ ಇದು ಶೆಲ್, ಅದು ಕವಡೆ ಅನ್ನೋದು. ಆ್ಯಂಡ್ ಆಲ್ಸೋ ಕಪ್ಪೆ ಚಿಪ್ಪು ಕೂಡ ಇಟ್ಸ್ ಆಲ್ಸೋ ಒನ್ಸ್ ಒನ್ಸ್ ಇನ್ ಎ ಟೈಮ್ ಆಫ್ ದಟ್ ಕಪ್ಪೆ ಚಿಪ್ಪು. ಅದು ಕಪ್ಪೆ ಚಿಪ್ಪಿನ ಟೈಮಲ್ಲಿ ಅದು ಎನಿಮಲ್ ಲೀವ್ಸ್ ಇನ್ ದಟ್, ಅದರೊಳಗಡೆ ಏನೋ ಒಂದು ಎನಿಮಲ್ ವಾಸ ಆಗಿರುತ್ತೆ. ಸೊ ಅದು ವಾಪಸ್ ಹೊರಗೆ ಹೋದ್ಮೇಲೆ, ಆ ಎನಿಮಲ್ ಹೊರಗೆ ಹೋದ್ಮೇಲೆ ಮಾತ್ರ ಆ ಕವಡೆ ನಮಗೆ ಮರಳಿನ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ರಂಗಪ್ಪ ಸೇಸ್, ಪ್ಲೀಸ್ ಡೋಂಟ್ ಬ್ರಿಂಗ್ ದ ಶೆಲ್ಸ್. ಇಫ್ ದೇರ್ ಆರ್ ಎನಿಮಲ್ಸ್ ಇನ್ಸೈಡ್ ದೇ ವಿಲ್ ಡೈ, ಲೀವ್ ದೆಮ್ ಇನ್ ದ ಸಿ. ಅವನ್ನೆಲ್ಲ ಕವಡೆ ಎಲ್ಲ ಕಪ್ಪು ಚಿಪ್ಪೆಲ್ಲ ತರಬೇಡ್ರಿ, ಅದರೊಳಗಡೆ ಎನಿಮಲ್ ಇರುತ್ತೆ ಅಂತ ಹೇಳ್ತಾರೆ. ವನಜ, ಆಲ್ ರೈಟ್, ಐ ವಿಲ್ ಡೂ ಸೊ, ನಾನು ಹಾಗೆ ಮಾಡ್ತೀನಿ. ರಂಗಪ್ಪ ಸೇಸ್, ಯು ಹ್ಯಾವ್ ಸೀನ್ ಮ್ಯಾನಿ ಎನಿಮಲ್ಸ್, ಡ್ಯೂ ಥಿಂಕ್ ದಟ್ ದ ಸೈಜ್, ಕಲರ್ ಆ್ಯಂಡ್ ಶೇಪ್ ಆಫ್ ದೀಸ್ ಎನಿಮಲ್ಸ್ ಆರ್ ದ ಸೇಮ್? ನೀವು ತುಂಬ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದಿರಲ್ಲ, ಇದ್ರ ಸೈಜು, ಕಲರು, ಶೇಪ್ ಎಲ್ಲ ಸೇಮ್ ಇದೆಯಾ? ಸೊ ಲಿಖಿತ, ನೋ, ನಾಟ್ ಎಟ್ ಆಲ್, ಇಲ್ಲ, ಹಂಗೇನಿಲ್ಲ. ದೇರ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಅವೆಲ್ಲ ಬೇರೆ ಬೇರೆ ಇದಾವು, ಸೈಜ್ ಬೇರೆ ಇದೆ, ಶೇಪ್ ಬೇರೆ ಇದೆ, ಕಲರ್ ಬೇರೆ ಇದೆ ಅಂತ. ರಂಗಪ್ಪ, ಯು ಆರ್ ರೈಟ್, ದೇರ್ ಆರ್ ಇನ್ನುಮರಬಲ್ ಕೈಂಡ್ಸ್ ಆಫ್ ಎನಿಮಲ್ಸ್. ಎಣ್ಸಕ್ಕೆ ಆಗದಿರಷ್ಟು ಟೈಪಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಿದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಸೊ ಹಿಯರ್ ಇಸ್ ಅನ್ ಆಕ್ಟಿವಿಟಿ, ಅರೇಂಜ್ ದ ಎನಿಮಲ್ಸ್ ಗಿವನ್ ಬಿಲೋ ಇನ್ ಆನ್ ಆರ್ಡರ್ ಫ್ರಮ್ ಸ್ಮಾಲೆಸ್ಟ್ ಎನಿಮಲ್ ಟು ದ ಬಿಗ್ಗೆಸ್ಟ್ ಎನಿಮಲ್. ಸ್ಮಾಲೆಸ್ಟ್ ಎನಿಮಲಿಂದ ಬಿಗ್ಗೆಸ್ಟ್ ಎನಿಮಲ್ಗೆ ಇದನ್ನ ಆರ್ಡರ್ ಮಾಡಿ ಅಂತ ಹೇಳಿದರೆ, ಜಸ್ಟ್ ಐ ಆಮ್ ಹಿಯರ್ ರೈಟಿಂಗ್ ಅ ನಂಬರ್ ಆಫ್ ದಿಸ್ ನಂಬರ್ ಟು ದಿಸ್ ಒನ್. ಇಲ್ಲಿ ನಂಬರ್ ಕೊಡ್ತಾ ಹೋಗ್ತೀನಿ, ಆಮೇಲೆ ನೀವು ಅದು ನೋಡಿಕೊಂಡು ಬರೀರಿ. ಸೊ ವಿಚ್ ಒನ್ ಈಸ್ ದ ಸ್ಮಾಲೆಸ್ಟ್ ಹಿಯರ್? ಇರುವೆ, ant, okay. And after that ant, grasshopper, second one is grasshopper. After that sparrow, and next one pigeon, next one after this one, sorry, first one is ant, second one is honeybee, third one is grasshopper, fourth one is sparrow, fifth one is pigeon, sixth one cat, seventh one dog, eighth one goat, ninth one cow, 10th one is elephant. Write the names of animals and birds here in serial order. ಈ ಆರ್ಡರ್ಲೆ ಬರೀರಿ. Next, Vanaja says there are many kinds of insects and birds in this tree and pond. ಈ ಕೊಳದಲ್ಲಿ ಮತ್ತು ಮರದಲ್ಲಿ ಅನೇಕ ಕೀಟಗಳ ಹಕ್ಕಿಗಳಿದೆ ಅಲ್ವಾ? ರಂಗಪ್ಪ, ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ಆರ್ ಆಲ್ಸೋ ಎನಿಮಲ್ಸ್. ಕೀಟಗಳು ಹಕ್ಕಿಗಳನ್ನು ಕೂಡ ನಾವು ಪ್ರಾಣಿಗಳಂತಲೇ ಹೇಳ್ತೀವಿ. Alice, some animals eat grass, some eat grains, while some eat worms, insects and flesh. ಕೆಲವು ಹುಲ್ಲು ತಿಂತವೆ, ಕೆಲವು ಕಾಳು ತಿಂತವೆ, ಕೆಲವು ಹುಳ ಹುಪ್ಪಡೆ ತಿಂತವೆ ಅಂತ ಹೇಳ್ತಾರೆ. ಸೊ ರಂಗಪ್ಪ, ಎಸ್, ದ ಎನಿಮಲ್ಸ್ ವಿಚ್ ಈಟ್ ಓನ್ಲಿ ದ ಪ್ರಾಡಕ್ಟ್ಸ್ obtained from the plants such as grass, grains, fruits, vegetables are herbivores. ಅಂದರೆ ಇಲ್ಲಿ ಹೇಳ್ತಾರೆ, ಯಾವುದು ಸಸ್ಯ ಮತ್ತು ಸಸ್ಯ ಉತ್ಪನ್ನಗಳು ಅಂದರೆ ಸಸ್ಯಗಳಿಂದ ಬೆಳೆದಿರ್ತಕ್ಕಂಥ ಹಣ್ಣು, ಹುಲ್ಲು, ಕಾಳು, ತರಕಾರಿ ತಿಂತಾವಲ್ಲ, ಅವೆಲ್ಲ ಸಸ್ಯಾಹಾರಿ. ಸೊ ವಾಟ್ ಇಸ್ ದ ನೇಮ್ ಫಾರ್ ದ ಸಸ್ಯಾಹಾರಿ? ಹರ್ಬಿವರಸ್. ಆ್ಯಂಡ್ ನೆಕ್ಸ್ಟ್ ಒನ್, ದ ಎನಿಮಲ್ಸ್ ವಿಚ್ ಈಟ್ ಇನ್ಸೆಕ್ಟ್ಸ್, ಫಿಶ್, ಅದರ್ ಸ್ಮಾಲ್ ಎನಿಮಲ್ಸ್, ಅಂದ್ರೆ ಕೀಟಗಳನ್ನು, ಮೀನುಗಳನ್ನು, ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿನ್ನವು ಮಾಂಸಾಹಾರಿಗಳು, ಕಾರ್ನಿವರಸ್. ಸೊ ಹಿಯರ್ ಇಸ್ ದ ಹರ್ಬಿವರಸ್, ದೀಸ್ ಆರ್ ದ ಹರ್ಬಿವರಸ್ ಆ್ಯಂಡ್ ದೀಸ್ ಆರ್ ದ ಕಾರ್ನಿವರಸ್. ಇವು ಬರೀ ಸಸ್ಯಗಳನ್ನು ಮಾತ್ರ, ಸಸ್ಯದ ಉತ್ಪನ್ನಗಳನ್ನು, ಇವು ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿಂತವು. ಐ ಈಟ್ ಸೀಮಾ ಸೇಸ್, ಐ ಈಟ್ ಬೋತ್ ಫ್ರೂಟ್ ಆ್ಯಂಡ್ ಫಿಶ್. ನಾನು ಎರಡೂ ಹಣ್ಣು ತಿಂತೀನಲ್ಲ, ಹಣ್ಣು ತಿಂತೀನಿ, ಮೀನು ತಿಂತೀನಿ. ಸೊ ಯು ಆರ್ ಆಮ್ನಿವರಸ್. ರಂಗಪ್ಪ ಹೇಳ್ತಾರೆ, ಯು ಆರ್ ಆಮ್ನಿವರಸ್, ನೀನು ಆಮ್ನಿವರಸ್ ಅಂತ. ಸಮ್ ದ ಎನಿಮಲ್ಸ್ ಲೈಕ್ ಡಾಗ್, ಕ್ಯಾಟ್ ಆರ್ ಆಲ್ಸೋ ಆಮ್ನಿವರಸ್. ದ ಎನಿಮಲ್ಸ್ ವಿಚ್ ಈಟ್ ದ ಪ್ರಾಡಕ್ಟ್ಸ್ ಆಬ್ಟೈನ್ಡ್ ಫ್ರಮ್ ದ ಬೋತ್ ಪ್ಲಾಂಟ್ಸ್ ಆ್ಯಂಡ್ ದ ಎನಿಮಲ್ಸ್ ಆರ್ ಆಮ್ನಿವರಸ್. ಅಂದರೆ ಸಸ್ಯದಿಂದ ಸಿಗುವಂತಹ ಒಂದು ಉತ್ಪನ್ನಗಳನ್ನು ತಿಂತವು, ಕಡೆ ಪ್ರಾಣಿಗಳನ್ನು ತಿಂತವು. ಸೊ ಯಾರು? ಮನುಷ್ಯ, ಕೋಳಿ, ನಾಯಿ, ಬೆಕ್ಕು, ಇವೆಲ್ಲವು. ಹಿಯರ್ ಈಸ್ ಅಗೇನ್, ಈ ಗ್ರೌಂಡಲ್ಲಿ ಈ ಥರ ಒಂದು ಸರ್ಕಲ್ ಹಾಕಿ ಆಮ್ನಿವರಸ್, ಹರ್ಬಿವರಸ್, ಕಾರ್ನಿವರಸ್ ಅಂತ ಪ್ಲೇಸ್ ಮಾಡಿ ಡಬ್ಬದಲ್ಲಿ ಪ್ರಾಣಿಗಳ ಚಿತ್ರ ಹಾಕಿರಬೇಕು. ಸೊ ಎಲ್ರಿಗೂ ಒಂದೊಂದು ಪ್ರಾಣಿ ತಗೊಂಡು ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಯಾವ ಟೈಪ್ ಪ್ರಾಣಿ ಅಂತೇಳಿ ಅಲ್ಲೋಗಿ ನಿಂತ್ಕೊಳ್ತಕ್ಕಂಥದ್ದು. ಅಥವಾ ಇದನ್ನು ಇನ್ನೂ ಒಂಥರ ಏನು ಹೇಳ್ಬೋದು, ಮಧ್ಯದಲ್ಲಿ ನಿಮ್ಮ ಫ್ರೆಂಡ್ ನಿಲ್ಲಿಸಿ
ಆ ಫ್ರೆಂಡ್ ಆ ಪ್ರಾಣಿ ಹೆಸರನ್ನು ಹೇಳೋದು ಅಥವಾ ಪ್ರಾಣಿ ಸೌಂಡ್ ಮಾಡಿದಾಗ ನೀವು ಎಲ್ಲರೂ ಹೋಗಿ ಆ ಒಂದು ರಿಲೇಟೆಡ್ ಗ್ರೂಪಲ್ಲಿ ನಿಂತ್ಕೊಳ್ಬೇಕು. ನೆಕ್ಸ್ಟ್ ಒನ್ ತೆರೇಸಾ. ಹೋ ಇಟ್ ಈಸ್ ಗೆಟಿಂಗ್ ಡಾರ್ಕ್, ಲೆಟ್ ಅಸ್ ಗೋ ಹೋಮ್. ಬನ್ನಿ ನಾವೆಲ್ಲ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ರಂಗಪ್ಪ. ಹೋ ಆಲ್ ಆಫ್ ಯು ಗೋ ಹೋಮ್ ನೌ, ಟುಮಾರೋ ಈಸ್ ಸಂಡೇ, ಆಲ್ ಆಫ್ ಯು ವೇಕ್ ಅಪ್ ಅರ್ಲಿ ಆ್ಯಂಡ್ ಕಮ್ ಟು ದ ಗಾರ್ಡನ್, ಲೆಟ್ ಅಸ್ ವಾಚ್ ದ ಬರ್ಡ್ಸ್. ಬನ್ನಿ ಇವಾಗೆಲ್ಲ ಹೋಗಿ ಮನೆಗೆ ಮಲ್ಕೊಳ್ಳಿ, ನಾಳೆ ಬಂದು ಎಲ್ಲ ಮತ್ತೆ ನಾವೇನು ಮಾಡೋಣ, ಬರ್ಡ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ಹಿಯರ್ ಇಸ್ ಎನ್ ಆ್ಯಕ್ಟಿವಿಟಿ ಇಯರ್ ಕ್ವಶನ್. ವೇರ್ ಡು ದೀಸ್ ಎನಿಮಲ್ಸ್ ಲೀವ್? ಮ್ಯಾಚ್ ದೆಮ್ ಬೈ ಡ್ರಾಯಿಂಗ್ ಅ ಲೈನ್. ಲೈನ್ ಹಾಕೋ ಮೂಲಕ ಇದನ್ನು ಮ್ಯಾಚ್ ಮಾಡಿ ಅಂತ ಹೇಳ್ತಾರೆ. ಸೊ ಕಮ್ ಲೆಟ್ ಅಸ್ ಡ್ರಾ ಎ ಲೈನ್. ಲಯನ್ lives in a cave. Snake lives in an ant hill. Fish lives in a river. Monkey lives in a tree. Honeybee lives in a hive. Starfish lives in a sea. Crane lives in a pond. Rat lives in a hole. Here is a hole. Cockroach lives in a crevices. Weaver bird lives in a nest. This is the answer for this question. The last activity, here are some animals and birds in your village. ನಿಮ್ಮ ಊರಿನ ಸುತ್ತಮುತ್ತ ಇರ್ತಕ್ಕಂಥ animals birds ಇದೆ. ಸೊ ಬನ್ನಿ ಯಾವ್ದ್ಯಾವುದು ಅಂತ ಹೆಸರನ್ನು ನೋಡೋಣ. This is the answer for that question. Honeybee, donkey, bird, dog, hen, cat, rooster, monkey, sheep. These are the answers. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸು ನಮ್ಮ ವಿಡಿಯೋಸ್ನ ನೋಡ್ತಾ ಇರೋದಕ್ಕೆ. ಪ್ಲೀಸ್ ಹೀಗೆ ವಾಚ್ ಮಾಡಿ, ಯಾರಿಗೆ ಇದು ಯೂಸ್ ಇದೆಯೋ ಅವರಿಗೆಲ್ಲ ಕಳಿಸ್ಕೊಡ್ರಿ ಅಂತ ಹೇಳ್ತಾ, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.